ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ, ಆ ಸದ್ಗುರುವಿರಲಿ ಎಮ್ಮ ಮಾನಸದೆ. ನಮ್ಮೊಳಗೆ ಅಗ್ನಿಯೊಂದು ಆರದೆ ನಿರಂತರವಾಗಿ ಉರಿಯುತ್ತಿದೆ ಅಂತೆ. ಆ ಅಗ್ನಿಯನ್ನು ಆಶ್ರಯಿಸಿಯೇ ನಮ್ಮ ಬದುಕು ಇರುವಂಥದ್ದು. ಯಾರು ಆ ಅಗ್ನಿಯನ್ನು ಚೆನ್ನಾಗಿ ಕಾಪಿಟ್ಟುಕೊಳ್ತಾರೋ ಅವರೇ ತಪಸ್ವಿಗಳು. ಅಗ್ನಿಹೋತ್ರಗಳನ್ನು ಕಾಣ್ತೇವೆ ನಾವು. ಅಗ್ನಿತ್ರಯ ತ್ರೇತಾಗ್ನಿಗಳನ್ನಿಟ್ಟು ಅಗ್ನಿಹೋತ್ರ ಮಾಡ್ತಾರೆ ಪ್ರತಿನಿತ್ಯವೂ. ಹಾಗೆ ಒಂದೇ ಅಗ್ನಿಯನ್ನಿಟ್ಟು ಸ್ಮಾರ್ತ ಅಗ್ನಿ ಅಂತ ಹೇಳ್ತಾರೆ, ಔಪಾಸನ ಅಂತ ಹೇಳ್ತಾರೆ. ಹಾಗೆ ಮಾಡೋದು ಕೂಡ ಉಂಟು. ಆದರೆ ಒಂದು ಅರ್ಥದಲ್ಲಿ ನಾವೆಲ್ಲರೂ ಅಗ್ನಿಹೋತ್ರಿಗಳೇ. ನಮ್ಮೊಳಗೆ ಅಗ್ನಿ ಇದೆ, ಅದಕ್ಕೆ ನಾವೇನು ಆಹುತಿಯನ್ನು ಕೊಡ್ತೇವೆ, ಆಹಾರವೇ ಆಹುತಿ, ಅದು ಅಗ್ನಿಹೋತ್ರ. ಅದು ಪ್ರಾಣಾಗ್ನಿಹೋತ್ರ ಎಂಬುದಾಗಿ ಕರೀತಾರೆ. ಆಹಾರದ ಆರಂಭದಲ್ಲಿ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಏನದು ಪ್ರಾಣಾಗ್ನಿಹೋತ್ರ. ಗೀತಾಚಾರ್ಯನ ಒಂದು ಮಾತು, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ. ಭಗವಾನ್ ಕೃಷ್ಣ ಹೇಳೋದು, ನಾನು ವೈಶ್ವಾನರನಾಗಿ ಎಲ್ಲ ಜೀವರುಗಳ ದೇಹಗಳನ್ನು ಆಶ್ರಯಿಸಿದ್ದೇನೆ. ಜೀವರೆಲ್ಲರ ದೇಹದೊಳಗೆ ನಾನಿದ್ದೇನೆ ವೈಶ್ವಾನರನಾಗಿ, ಅಗ್ನಿಯಾಗಿ. ಪ್ರಾಣಾಪಾನಗಳ ಜೊತೆಗೂಡಿ ಅಲ್ಲಿ ನಾನು 4 ಬಗೆಯ ಅನ್ನಗಳನ್ನು ಪಚಾಮಿ, ಪಕ್ವಗೊಳಿಸ್ತೇನೆ, ಬೇಯಿಸ್ತೇನೆ. ಈಗ ನಾವು ಬೇಯಿಸೋದನ್ನು ಸುಮ್ಮನೆ ಅಡುಗೆಯಲ್ಲಿ ಬೇಯಿಸೋದು ಅಂತಿದೆಯಲ್ಲ, ಆ ಬೇಯಿಸೋದು ಸುಮ್ಮನೆ. ನಿಜವಾದ ಬೇಯಿಸುವಿಕೆ ಅದು ಒಳಗೆ ನಡೆಯುವಂಥದ್ದು, ನಮ್ಮೊಳಗೆ ನಡೆಯುವಂಥದ್ದು. ಈಗ ನಾವೇನು ಬೇಯಿಸಿರ್ತೇವೆ ಅಡುಗೆ ಮನೆಯಲ್ಲಿ, ಅದು ಹಾಗೆ ದೇಹಕ್ಕೆ ಸೇರೋದಿಲ್ಲ ನೋಡಿ. ಹಾಗೆ ದೇಹಕ್ಕೆ ಸೇರ್ತದ? ಅದು ಇಲ್ಲ. ಒಳಗಿರುವ ಅಗ್ನಿ ಅದನ್ನು ಪಕ್ವಗೊಳಿಸಿದ ಬಳಿಕ ಅದು ಪರಿಣಾಮಗೊಂಡು ದೇಹಕ್ಕೆ ಸೇರುವಂತೆ ಆಗ್ತದೆ ಹೊರತು ಅಲ್ಲಿವರೆಗೆ ಅದು ಹಾಗೆ ಆಗೋದಿಲ್ಲ ಅಂತ. ಹಾಗಾಗಿ ನಾನೇ ಅದು, ಎಲ್ಲರೊಳಗೆ ಅಗ್ನಿ ನಾನು. ಉದರಸ್ಥ ಎಂಬುದಾಗಿ ಶಂಕರಾಚಾರ್ಯರು ಆ ಶಬ್ದವನ್ನು ವಿವರಣೆ ಮಾಡಿದ್ದಾರೆ. ವೈಶ್ವಾನರ ಅಗ್ನಿ ಅಂದರೆ ಉದರಸ್ಥ ಅಂತ, ಹೊಟ್ಟೆಯ ಒಳಗೆ ಇದ್ದುಕೊಂಡು. ಹೃದಯದಲ್ಲಿ ಭಗವಂತನಿರುವುದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ಇದು ಅದಲ್ಲ, ಉದರದಲ್ಲಿಯೂ ಕೂಡ ಭಗವಂತನಿದ್ದಾನೆ, ಅಗ್ನಿಯಾಗಿ ಭಗವಂತನಿದ್ದಾನೆ. 4 ಬಗೆಯ ಆಹಾರವನ್ನು ಅವನೇ ಪಚನಗೊಳಿಸ್ತಾನೆ. 4 ಬಗೆ ಅಂದರೆ ಯಾವುದು ಅಂದರೆ ಭೋಜ್ಯ, ಭಕ್ಷ್ಯ, ಚೋಷ್ಯ ಮತ್ತು ಲೇಹ್ಯ ಎಂಬುದಾಗಿ ಆಹಾರವು 4 ಬಗೆ. ಪಚಾಮ್ಯನ್ನಂ ಚತುರ್ವಿಧಂ. ಭೋಜ್ಯ, ಭಕ್ಷ್ಯ, ಚೋಷ್ಯ ಮತ್ತು ಲೇಹ್ಯ. ಭೋಜ್ಯ ಅಂದರೆ ಮುಖ್ಯವಾಗಿರ್ತಕ್ಕಂಥ ಆಹಾರ. ಈಗ ನಾವು ದಕ್ಷಿಣ ಭಾರತದವರು, ಕರ್ನಾಟಕದವರಿಗೆ ಅನ್ನ, ಅಕ್ಕಿಯಿಂದ ಮಾಡಿರ್ತಕ್ಕಂಥದ್ದು. ಅಂತಹ ಪ್ರಧಾನಭೂತವಾದ ಆಹಾರಗಳು ಭೋಜ್ಯ ಎಂಬುದಕ್ಕೆ ಸಂದರೆ. ಭಕ್ಷ್ಯ ವಿಶೇಷದ ಸಿಹಿ ತಿಂಡಿಗಳು, ಕಡುಬು ಅಥವಾ ಮತ್ತೊಂದು ಕೇಸರಿ ಬಾತು, ಈ ವಿಶೇಷ ಸಿಹಿ ತಿಂಡಿಗಳು ಏನುಂಟೋ ಇವೆಲ್ಲವೂ ಕೂಡ ಭಕ್ಷ್ಯಕ್ಕೆ ಸೇರ್ತವೆ. ಈಗಲೂ ಕೂಡ ಹಳ್ಳಿ ಕಡೆಯಲ್ಲಿ ಭಕ್ಷ್ಯ ಏನು ಅಂತೆಲ್ಲ ಕೇಳೋ ಪದ್ಧತಿ ಇದೆ. ಯಾವುದಾದ್ರೂ ವಿಶೇಷ ಕಾರ್ಯಕ್ರಮ ಇದ್ರೆ, ಇನ್ನೊಂದಿದ್ರೆ ಭಕ್ಷ್ಯ ಏನು, ಭಕ್ಷ್ಯ ಅಂದ್ರೆ ಅಂಥದ್ದು ಅಂತ. ಅದು ಪ್ರತಿನಿತ್ಯ ಮಾಡುವಂಥದ್ದಲ್ಲ, ಅದು ವಿಶೇಷದಲ್ಲಿ ಮಾಡ್ತಕ್ಕಂಥ ವಿಶೇಷ ತಿಂಡಿ ಅದು. ಇನ್ನು ಚೋಷ್ಯ. ಚೋಷ್ಯ ಅಂದ್ರೆ ಏನು? ಹೀರುವಿಕೆಯ ಮೂಲಕ ಯಾವುದನ್ನು ಸ್ವೀಕಾರ ಮಾಡ್ತೇವೆ, ಹೀರಿ ಸೇವಿಸ್ತಕ್ಕಂಥದ್ದು. ಉದಾಹರಣೆಗೆ ಕಬ್ಬಿನ ರಸವನ್ನು ಹೀರ್ತೇವೆ ನಾವು. ಉದಾಹರಣೆಗೆ ಮಾವಿನ ಹಣ್ಣಿನ ರಸವನ್ನು ಹೀರ್ತೇವೆ. ಹಾಗಾಗಿ ಹೀರುವಿಕೆ ಎಲ್ಲಿ ಬಂತೋ ಅದು ಚೋಷ್ಯ. ಕೊನೆಯದು ಲೇಹ್ಯ, ನೆಕ್ಕುವಂಥದ್ದು. ಅದು ತಿನ್ನುವಂಥದ್ದು ಅಲ್ಲ, ಹೀರುವಂಥದ್ದು ಅಲ್ಲ, ನೆಕ್ಕಬೇಕು. ಉದಾಹರಣೆಗೆ ಉಪ್ಪಿನಕಾಯಿ ಇದೆ, ಉದಾಹರಣೆಗೆ
ಗೊಜ್ಜಿರ್ಬೋದು, ಚಟ್ನಿ ಇರ್ಬೋದು, ಅದನ್ನು ನೆಕ್ಕಬೇಕಾಗ್ತದೆ ಅಂತ. ಅದನ್ನು ಹೀಗೆ ತಿನ್ಲಿಕ್ಕೆ ಬರೋದಿಲ್ಲ ಅಂತ, ಹೀಗೆ ಅದನ್ನ ತಿನ್ಬೇಕಾಗ್ತದೆ ಅಂತ. ಅದು ಲೇಹ್ಯ ಅಂತ. ಹೀಗೆ 4 ಬಗೆಯ ಆಹಾರಗಳು ಏನು ದೇಹಗಳ ಒಳಗಡೆ ಹೋಗ್ತವೆಯೋ ಆಹಾರದ ರೂಪದಲ್ಲಿ, ಅದನ್ನು ಪಚನಗೊಳಿಸುವವನು ನಾನು. ನನಗೆ, ನನ್ನ ಆ ಸ್ವರೂಪಕ್ಕೆ ವೈಶ್ವಾನರ, ಅಗ್ನಿ ಎಂಬುದಾಗಿ ಹೆಸರು ಎಂದು ಭಗವಂತ ಹೇಳಿದ್ದು. ಭಗವದ್ಗೀತೆ ಭಗವಂತನ ಮಾತು, ಭಗವಂತನ ಹಾಡು. ಅದು ಭಗವದ್ಗೀತಾ ಎನ್ನುವಾಗ ಅವನು ಆಡಿದ್ದಲ್ಲ, ಹಾಡಿದ್ದು ಭಗವಂತ. ಸಹಜವಾಗಿ ಅವನೊಳಗಿನಿಂದ ಆಗಿ ಬಂದಿರತಕ್ಕಂಥದ್ದು. ಅದು ಹೇಳೋದು ಹೀಗೆ ಅಂತ. ಅಲ್ಲಿ ಅಗ್ನಿ ಅಂದ್ರೆ ಅದುವೇ ಅಂತ. ನಮ್ಮೊಳಗಿದ್ದು ಆಹಾರವು ಏನು ಒಳಗೆ ಬರ್ತದೆಯೋ ಆಹಾರವನ್ನು ಪಚನಗೊಳಿಸುವಂಥದ್ದು. ಈ ಅಗ್ನಿಗೆ ಕಾರ್ಯದ್ವಯ, ಅಗ್ನಿ ಕಾರ್ಯ 2 ಬಗೆಯ ಕಾರ್ಯಗಳು. ಒಂದು ಪಾಕ, ಇನ್ನೊಂದು ದಹನ. ಅಂದ್ರೆ ಈಗ ಸಾಮಾನ್ಯವಾದ ಅಗ್ನಿಗಾದ್ರೂ ಕೂಡ 2 ಬಗೆಯ ಕಾರ್ಯ ಇರ್ತದೆ ನೋಡಿ. ಬೇಯಿಸುವಂಥದ್ದು, ಸುಟ್ಟೆ ಹಾಕುವಂಥದ್ದು ಅಲ್ವಾ. ಅಗ್ನಿಯಲ್ಲಿ ಬೇಯಿಸಲೂಬಹುದು. ಈ ಕೆಂಡದಲ್ಲಿ ಬೇಯಿಸ್ತೇವೆ, ಎಣ್ಣೆಯಲ್ಲಿ ಕರಿದು ಬೇಯಿಸ್ತೇವೆ, ಅಥವಾ ಹುರಿದು ಬೇಯಿಸ್ತೇವೆ, ಅಥವಾ ಬೆಂಕಿಗೆ ಹಿಡಿದು ಬೇಯಿಸ್ಬೋದು, ಅಂಥದ್ದು ಇರ್ಬೋದು. ಅದು ಸುಟ್ಟು ಹಾಕುವಂಥದ್ದಲ್ಲ, ಪಕ್ವಗೊಳಿಸುವಂಥದ್ದು ಮಾತ್ರ, ಬೇಯಿಸುವಂಥದ್ದು ಮಾತ್ರ. ಇದೊಂದು ಬಗೆ. ಆದರೆ ಇನ್ನೊಂದು ಬಗೆ ಸುಟ್ಟೇ ಹಾಕುವಂಥದ್ದು, ಸುಟ್ಟುರುಹುವಂಥದ್ದು ಅಂತ. 2 ಬಗೆಯ ಕಾರ್ಯ. ನಮ್ಮ ಒಳಗಿನ ಅಗ್ನಿ ಕೂಡ ಆ 2 ಕಾರ್ಯಗಳನ್ನು ಮಾಡ್ತದೆ. ಅದು ಆಹಾರವನ್ನು ಪಕ್ವಗೊಳಿಸ್ತದೆ, ಬೇಯಿಸ್ತದೆ, ಮತ್ತೆ ದೋಷವನ್ನು ಸುಡುತ್ತದೆ. ಅನ್ನದೊಳಗಿನ ದೋಷವನ್ನು ಸುಡುವ ಶಕ್ತಿ ಕೂಡ ಆ ಅಗ್ನಿಗಿದೆ, ಚೆನ್ನಾಗಿಟ್ಕೊಂಡಾಗ. 2 ಮಾಡ್ತದೆ. ಅನ್ನವು ತಿಂದ ಹಾಗೆಯೇ ಮೈಗೆ ಸೇರದು. ನಾವು ಈ ಮೊದಲೇ ಮಾತನಾಡಿದ ಹಾಗೆ, ಅದು ಎಷ್ಟೇ ರುಚಿಯಾದ್ದಾಗಿರಲಿ, ಎಷ್ಟೇ ಅದು ಮೆತ್ತಗಿರಲಿ, ಎಷ್ಟೇ ಅದು ಸೌಮ್ಯವಾಗಿರಲಿ, ಏನೇ ಆಗಿರಲಿ, ತಿಂದಿದ್ದು ಹಾಗೆ ಮೈಗೆ ಸೇರೋಕೆ ಸಾಧ್ಯ ಇಲ್ಲ. ಈ ತಿಂದ ಬಳಿಕ ಮೈಗೆ ಸೇರುವಂತೆ ಆಗಬೇಕಾದ್ರೆ ಮಧ್ಯೆ ಇರತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಅಗ್ನಿಯ ಮೂಲಕ ಆಗುವಂಥದ್ದು. ಅಗ್ನಿ ಅದನ್ನು ಪರಿಣಾಮಗೊಳಿಸ್ತದೆ, ದೇಹಕ್ಕೆ ಸೇರಲು ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತದೆ ಅಂತ. ಹಾಗಾಗಿ ಬೇಡದ ಭಾಗವನ್ನು ಸುಡುವುದು, ಬೇಕಾದ ಭಾಗವನ್ನು ಇಡುವುದು 2 ಗೊತ್ತು ಅಗ್ನಿಗೆ. ಸುಡುವುದು ಗೊತ್ತು, ಇಡುವುದು ಗೊತ್ತು. ದೋಷವನ್ನು ಸುಡುತ್ತದೆ, ಗುಣವನ್ನು ಇಡುತ್ತದೆ. ಹಾಗೆಯೇ ಅದು ಆ ಗುಣವನ್ನು ದೇಹಕ್ಕೆ ಸಲ್ಲುವಂತೆ ಪರಿಣತಗೊಳಿಸ್ತದೆ, ಪರಿಣಾಮಗೊಳಿಸ್ತದೆ. ಇದು ಅಗ್ನಿಯ ಕಾರ್ಯ. ಇದಲ್ಲದೆ ಜೀವನ ಇಲ್ಲ. ಯಾಕೆಂದ್ರೆ ಆಹಾರವಿಲ್ಲದೆ ಬದುಕಿಲ್ಲ ಎಂಬುದು ಸತ್ಯ ಅಂತಾದರೆ, ಮತ್ತೆ ಅಗ್ನಿ ಇಲ್ಲದೆ ಬದುಕಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯ. ಆಹಾರವಿದ್ದರೂ ಸಾಲದು, ಅಗ್ನಿಯೂ ಬೇಕಾಗ್ತದೆ. ಹೌದಪ್ಪ, ಆಹಾರ ಬೇಕಾದಷ್ಟಿದೆ, ಆದರೆ ಅಗ್ನಿಯೇ ಇಲ್ಲದಿದ್ರೆ ಏನ್ ಮಾಡ್ತೇನೆ? ಹಸಿವೇ ಇಲ್ಲ, ತಿಂದದ್ದು ಜೀರ್ಣವೇ ಆಗೋದಿಲ್ಲ. ಅವನು ಎಂತ ಶ್ರೀಮಂತನಾದ್ರೇನು? ಅವನ ಮನೆಯಲ್ಲಿ 100 ಅಡಿಗೆ ಭಟ್ರು ಇದ್ರೇನು? 108 ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ರೇನು? ತಿಂದು ಜೀರ್ಣಗೊಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಇದ್ದರೆ ಅವನಿಗೆ ಏನಿದ್ದೇನು? ಏನು ಉಪಯೋಗ ಇಲ್ಲ. ಹಾಗಾಗಿ ಆಹಾರಕ್ಕಿಂತ ಮುಖ್ಯ ಅಗ್ನಿ. ಅಗ್ನಿ ಚೆನ್ನಾಗಿ ಪ್ರಜ್ವಲಿತಗೊಂಡರೆ, ನಮ್ಮೊಳಗಿನ ಅಗ್ನಿ ಉದ್ಬುದ್ಧವಾದರೆ, ಪ್ರಜ್ವಲಿತಗೊಂಡರೆ ಅದೇನ್ ಮಾಡ್ತದೆ ಅಂದ್ರೆ, ಅದು ಆಹಾರವನ್ನು ಬೇಯಿಸುವುದು ಮಾತ್ರವಲ್ಲ, ನಮ್ಮ ಇಡೀ ಶರೀರವನ್ನು ಹದವಾಗಿ ಬೇಯಿಸ್ತದೆ. ಹಾಗಂದ್ರೆ ಅಂತ ಗಾಬರಿ ಆಗಬೇಡಿ, ಹಾಗೆಲ್ಲ ಏನೂ ಇಲ್ಲ. ಚಿನ್ನವನ್ನು ಬೆಂಕಿಯೊಳಗೆ ಇಡೋದಿಲ್ವಾ? ಮಟ್ಟ ಚಿನ್ನವನ್ನು ಬೆಂಕಿಯೊಳಗಿಟ್ಟು ಶುದ್ಧ ಚಿನ್ನವನ್ನಾಗಿ ಮಾರ್ಪಡಿಸೋದಿಲ್ವಾ? ಅಪರಂಜಿಯನ್ನಾಗಿ ಮಾರ್ಪಡಿಸೋದಿಲ್ವಾ? ಚಿನ್ನವಲ್ಲದನ್ನು ಸುಟ್ಟು ಬಿಡುತ್ತದೆ ಅಗ್ನಿ. ಅದು ಚಿನ್ನವನ್ನು ಇಟ್ಕೊಳ್ತದೆ, ಚಿನ್ನವಲ್ಲದನ್ನು ಸುಟ್ಟು ಬಿಡುತ್ತದೆ. ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ದೇಹಕ್ಕೆ ಸಲ್ಲುವಂಥದ್ದು, ದೇಹವಾಗಿ ಉಳಿಬೇಕಾಗಿರ್ತಕ್ಕಂಥದ್ದು, ದಿವ್ಯತೆ ಅಂಶ ಏನುಂಟು, ಶುಭಾಂಶ ಏನುಂಟು, ಅದನ್ನು ಹಾಗೆಯೇ ಬಿಟ್ಟು ದೋಷಾಂಶವನ್ನು ಅದು ಸುಡಬೇಕು ಅಗ್ನಿ. ಅದಕ್ಕಾಗಿ ಅಗ್ನಿಯನ್ನು ನಾವು ಪ್ರಜ್ವಲಿತಗೊಳಿಸಬೇಕು. ಈಗ ನೀವು ಪದ್ಮಾಸನದಲ್ಲಿಯೋ ಸಿದ್ಧಾಸನದಲ್ಲಿಯೋ ಬಹಳ ಹೊತ್ತು ಕೂತ್ಕೊಳ್ಳಿ. ಆಸನ ಸಿದ್ಧಿ ಅನ್ನೋದು ಒಂದು ಯಾಮ ಸುಖವಾಗಿ ಕೂತ್ಕೋಬೇಕು. ಒಂದು ಯಾಮ ಅಂದ್ರೆ ಸುಮಾರು 3 ಗಂಟೆಗಳ ಕಾಲ ನೀವು ಅಲ್ಲಾಡದೆ ಕೂತ್ಕೊಂಡು, ಅಲ್ಲಾಡದೆ ಅಂದ್ರೆ ಸುಖವಾಗಿ, ಬೆಲ್ಟ್ ಹಾಕಿ ಕೂರಿಸ್ತಾರೆ ಕೆಲವು ಯೋಗದ ಇದೆಲ್ಲ ಆ ರೀತಿ ಮಾಡೋದನ್ನು ಗಮನಿಸಿದೆ ನಾವು. ಪಾಪ ಅವನು ನರಕದಲ್ಲಿ ಕೂತಿರ್ತಾನೆ ಒದ್ದಾಡ್ಕೊಂಡು. ಅದಲ್ಲ,
ಸ್ಥಿರ ಸುಖಂ ಆಸನಂ. ಸ್ಥೈರ್ಯ ಮತ್ತು ಸುಖವಾಗಿ 3 ತಾಸು ಕೂತ್ಕೊಳ್ಳೋಕೆ ಬರಬೇಕು ನಮಗೆ. ಹಾಗೆ ಕೂತ್ಕೊಂಡಾಗ ಒಂದು ಬಿಸಿ ಬರ್ತದೆ ಕೆಳಗಿನಿಂದ, ನಮ್ಮ ಆಸನದಿಂದ ಒಂದು ಬಿಸಿ ಉಂಟಾಗ್ತದೆ ನೋಡಿ. ಅದು ಬಿಸಿ ಏನದು? ಅಗ್ನಿ ಜಾಗೃತವಾಗ್ತಾ ಇರುವಂಥದ್ದು. ಅದರ ಆಧ್ಯಾತ್ಮಿಕ ಅರ್ಥ, ತಾತ್ವಿಕ ಅರ್ಥ ಹೀಗೆ ಅಂತ. ಒಳಗಿರುವ ಅಗ್ನಿ ಜಾಗೃತವಾದರೆ ಅದು ಕುಂಡಲಿನಿಯನ್ನು ಜಾಗೃತಗೊಳಿಸ್ತದೆ. ಅಗ್ನಿ ಇರುವುದು ಮೂಲಾಧಾರದಲ್ಲಿ ಇರ್ತಕ್ಕಂಥ ಅಗ್ನಿ ಎಚ್ಚೆತ್ತರೆ ಅದು ಸುಮ್ಮನೆ ಇರೋದಿಲ್ಲ. ಉತ್ಥಾಪಿತ ಆಧಾರ ಹುತಾಶನೋಲ್ಕೈಹಿ ಉನ್ನಿದ್ರಿತಾಯಾಮ್ ಉರಗಾಂಗನಾಯಾಮ್. ಇದು ಶಂಕರಾಚಾರ್ಯರ ಯೋಗತರಾವಳಿಯ ಒಂದು ಮಾತು. ಉತ್ಥಾಪಿತ ಆಧಾರ ಹುತಾಶನೋಲ್ಕೈಹಿ. ಉತ್ಥಾಪಿತ ಅಂದರೆ ಎಚ್ಚೆತ್ತ, ಎಬ್ಬಿಸಲ್ಪಟ್ಟ. ಆಧಾರ ಹುತಾಶನ ಅಂದರೆ ಮೂಲಾಧಾರದ ಹುತಾಶನ, ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ಅಗ್ನಿ ಇದು. ಆ ಅಗ್ನಿಯ ಜ್ವಾಲೆಗಳಿಂದ ಉನ್ನಿದ್ರಿತಾಯಾಮ್ ಉರಗಾಂಗನಾಯಾಮ್. ಉರಗಾಂಗನೆ ಅಂದರೆ ನಾಗಾಂಗನೆ, ನಾಗಿನಿ. ಯಾರದು? ಕುಂಡಲಿನಿ ಎಚ್ಚೆತ್ತುಕೊಂಡಾಗ ಆ ಅಗ್ನಿ, ಆ ಬಿಸಿ ಎಬ್ಬಿಸ್ತದೆ ಅದನ್ನು. ಆಗ ಜಗತ್ತು ಮರೀತದೆ, ಧ್ಯಾನ ನಮಗೆ ಸಿದ್ಧಿಸ್ತದೆ, ಭಗವತ್ ತತ್ವಗಳು ಗೋಚರವಾಗ್ತವೆ, ದಿವ್ಯ ಸಿದ್ಧಿಗಳು ಉಂಟಾಗ್ತವೆ ನಮ್ಮಲ್ಲಿ. ಅಂದರೆ ಅಗ್ನಿ ಪ್ರಜ್ವಲಿತವಾಗುವುದಕ್ಕೆ ಎಲ್ಲಿವರೆಗೆ ಫಲ ಇದೆ ಅಂದರೆ ಸಾಕ್ಷಾತ್ಕಾರದವರೆಗೆ, ಮೋಕ್ಷದವರೆಗೆ ಫಲವಿದೆ. ದೇವತಾ ದರ್ಶನಗಳಿರ್ಬೋದು, ಅಷ್ಟಸಿದ್ಧಿಗಳಿರ್ಬೋದು, ಅಥವಾ ಪರಮಾತ್ಮ ಸಾಕ್ಷಾತ್ಕಾರವಿರ್ಬೋದು, ನಿರ್ವಿಕಲ್ಪ ಸಮಾಧಿ ಇರ್ಬೋದು. ಇವೆಲ್ಲವೂ ಕೂಡ ಅಗ್ನಿ ಜಾಗೃತಿಯ ಫಲ. ಹಾಗಾಗಿ ಜಾಗೃತಗೊಂಡ ಅಗ್ನಿ ಮಾಡುವ ಕಾರ್ಯ ದೋಷವನ್ನು ಸುಡುವಂಥದ್ದು, ದೇಹದೊಳಗಿನ ದೋಷಗಳನ್ನು ಸುಡುವಂಥದ್ದು, ರೋಗಗಳನ್ನು ಸುಡುತ್ತದೆ. ಬರೀ ದೋಷಗಳನ್ನು ತಂದ್ರೆ ಏನು? ಅಧ್ಯಾತ್ಮಕ್ಕೆ ಬಾಧಕವಾಗಿರುತ್ತಂಥದ್ದು ಮಾತ್ರ ಅಲ್ಲ, ಯಾವುದು ಅಧ್ಯಾತ್ಮಕ್ಕೆ ಬಾಧಕವೋ ಅದು ದೇಹಕ್ಕೂ ಬಾಧಕವೇ. ಅದೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಾಗ. ಹಾಗಾಗಿ ಅಧ್ಯಾತ್ಮ ಅಂದ್ರೆ ಬೇರೆ, ಇದು ಬೇರೆ, ಸಂಸಾರ ಬೇರೆ ಅಂತೇನಿಲ್ಲ. ಇದಕ್ಕೆ ಬಾಧಕವಾದ್ರೆ ಅದಕ್ಕೂ ಬಾಧಕ, ಅದಕ್ಕೆ ಬಾಧಕವಾದ್ರೆ ಅದು ಇದಕ್ಕೂ ಬಾಧಕ. ಹಾಗಾಗಿ ದೋಷಗಳನ್ನು ಸುಟ್ಟಾಗ ನಾವು ಬಹಿರಂಗದಲ್ಲೂ ಕೂಡ ಸುಖವಾಗಿ ಜೀವನ ಮಾಡಬಹುದು. ಅಂತರಂಗದ ಜೀವನಕ್ಕೆ ಅದು ಅನಿವಾರ್ಯ, ಬೇರೆ ದಾರಿ ಇಲ್ಲ. ಹಾಗಾಗಿ ಸಪ್ತ ಧಾತುಗಳು, ಈಗ ಚರ್ಮ ಇರ್ಬೋದು, ರಕ್ತ ಇರ್ಬೋದು, ಅಸ್ಥಿ ಇರ್ಬೋದು, ಮಾಂಸ ಇರ್ಬೋದು, ಮೇಧಸ್ ಇರ್ಬೋದು, ಶುಕ್ರ ಇರ್ಬೋದು. ದೇಹದ ಸಪ್ತ ಧಾತುಗಳು ಏನಿದೆ ಅಂದ್ರೆ ನಮ್ಮ ಈ ದೇಹದ ಮುಟ್ಟಲಿಕ್ಕೆ ಹಿಡ್ಕೊಳ್ಳಿಕ್ಕೆ ಸಿಗ್ತಕ್ಕಂಥ ಶರೀರ ಇದೆಯಲ್ಲ, ಅದರಲ್ಲಿ 7 ಅಂಶಗಳಿದೆ. ಈ 7 ಅಂಶಗಳಲ್ಲಿ ಏನು ದೋಷಗಳಿವೆಯೋ ಅದನ್ನು ಸುಡುವ ಕಾರ್ಯವನ್ನು ಈ ಅಗ್ನಿ ಮಾಡ್ತದೆ. ಹಾಗಾಗಿ ಅಗ್ನಿಯನ್ನು ನಾವು ಪ್ರಜ್ವಲಿತಗೊಳಿಸಿಕೊಳ್ಳಬೇಕು. ಅದೇ ತಪಸ್ಸು. ತಪಸ್ಸು ಅನ್ನುವಾಗ ತಾಪವನ್ನು ಹೇಳ್ತಾ ಇದೆ, ಬಿಸಿಯನ್ನು ಹೇಳ್ತಾ ಇದೆ, ಅದು ಬೇಯುವಿಕೆಯನ್ನು ಹೇಳ್ತಾ ಇದೆ. ಅದು ಏನದು ತಾಪ, ಏನದು ತಪಸ್ಸು ಅಂದ್ರೆ ಈ ಅಗ್ನಿ ಜಾಗರಣ. ಈ ಅಗ್ನಿ ಪ್ರಜ್ವಲಿತಗೊಳ್ಳಬೇಕಾದ್ರೆ ಇಂಧನ ಸರಿಯಾಗಿರ್ಬೇಕು. ಇಂಧನ ಸರಿಯಾಗಿ ಇಲ್ಲದೆ ಅಗ್ನಿ ಪ್ರಜ್ವಲಿತಗೊಳ್ಳೋದಿಲ್ಲ ಅಲ್ವಾ? ಲೋಕದಲ್ಲಿ ಆದ್ರೂ ನೋಡಿ ನೀವು, ಲೋಕದಲ್ಲಿ ಯಾವ್ದಾದ್ರು ಅಗ್ನಿ ಪ್ರಜ್ವಲಿತಗೊಳ್ಳಬೇಕಾದ್ರೆ ಇಂಧನ ಬೇಕೋ ಬೇಡವೋ? ಮೊಟ್ಟ ಮೊದಲನೇದಾಗಿ ಇಂಧನವೇ ಇಲ್ಲದಿದ್ರೆ ಅಗ್ನಿ ಎಷ್ಟು ಕಾಲ ಬರೀಲಿಕ್ಕೆ ಸಾಧ್ಯ? ಹಾಗೆ ಆಹಾರವೇ ಇಲ್ಲದಿದ್ರೆ ಅಗ್ನಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಸತ್ತು ಹೋಗ್ತಾನೆ. ಯಾಕೆ ಅಂದ್ರೆ ಮೈ ತಣ್ಣಗಾಗ್ತದೆ, ಅಂದ್ರೆ ಅಗ್ನಿ ಹೊರಟು ಹೋಯಿತು ಅಂತ ಅರ್ಥ. ಅದಕ್ಕೆ ಅಹಂ ವೈಶ್ವಾನರೋ ಭೂತ್ವ, ಆ ವೈಶ್ವಾನರ ಇಲ್ಲ. ಸತ್ತಿದ್ದಕ್ಕೆ ನಾವು ಗುರುತೇನು? ಬರೀ ಉಸಿರು ಹೋಗಿದ್ದು ಮಾತ್ರವಲ್ಲ, ಕೈಕಾಲು ತಣ್ಣಗಾಯಿತು ಅಂದ್ರೆ ಸತ್ತು ಹೋದ. ಸತ್ತು ಹೋದ ಅಂದ್ರೆ ಸತ್ ಎಂಬ ಏನು ವಸ್ತುವಿದೆ, ಸದ್ವಸ್ತು, ಸಚ್ಚಿದಾನಂದ ಅಂತ ಹೇಳ್ತೇವಲ್ಲ, ಅದು ಹೋಯಿತು. ಅದು ಹೋದಾಗ, ಅಗ್ನಿ ಹೊರಟು ಹೋದಾಗ ಮೈ ತಣ್ಣಗಾಯಿತು. ಹಾಗಾಗಿ ಆಹಾರವಿಲ್ಲದಿದ್ರೆ ಅಗ್ನಿ ಇರೋದಿಲ್ಲ, ಅಗ್ನಿ ಇಲ್ಲದಿದ್ರೆ ನಾವು ಉಳಿಯೋದಿಲ್ಲ. ಅದೇ ಮೈ ತಣ್ಣಗಾಗುವಂಥದ್ದು. ಹಾಗಾಗಿ ಮಾಮೂಲಿಯಾಗಿ ಲೌಕಿಕವಾದ ಅಗ್ನಿಗೆ ಹೇಗೆ ಇಂಧನ ಬೇಕೋ, ಈ ಅಂತರಗ್ನಿಗೂ ಕೂಡ ಇಂಧನವು ಬೇಕು. ಹಾಗೆಯೇ ಆ ಇಂಧನವು ಸಮರ್ಪಕವಾಗಿರಬೇಕು. ಅಂದ್ರೆ ಇಂಧನ ಹೆಚ್ಚು ಆಗಬಾರ್ದು, ಕಡಿಮೆ ಆಗಬಾರ್ದು. ಇಂಧನ ಕಡಿಮೆ ಆದರೆ ಅಗ್ನಿ ಕೆಂಡವಾಗ್ತದೆ, ಆಮೇಲೆ ಕೆಂಡ ಉಳಿಯೋದಿಲ್ಲ, ಬೂದಿ ಆಗ್ತದೆ, ಆರಿ ಹೋಗ್ತದೆ. ಅಗ್ನಿ ಆಹಾರ ಕಡಿಮೆ ಆಗಬಾರದು, ಹಾಗಂತ ಆಹಾರ ಹೆಚ್ಚು ಆಗಬಾರದು. ಈಗ ಒಂದು ಸ್ವಲ್ಪ ಅಗ್ನಿ ಇದೆ, ಒಂದು ದೊಡ್ಡ ಒಂದು ಇಷ್ಟು ದಪ್ಪದ ಒಂದು ಮರದ ತುಂಡನ್ನು ಅದರ ಮೇಲೆ ಹಾಕಿದರೆ ಅದು ಆರಿ ಹೋಗ್ತದೆ. ಆಹಾರವನ್ನು ಈಗ ತಿಂದಷ್ಟು ಒಳ್ಳೆಯದು ಎನ್ನುವ ಸಿದ್ಧಾಂತದವರಿಗೆ ಈ ಮಾತು. ಅನೇಕರ ಸಿದ್ಧಾಂತ ಆಗಿರ್ತದೆ, ತಿನ್ನು ತಿನ್ನು ಇನ್ನೂ ತಿನ್ನು, ಮತ್ತೂ ತಿನ್ನು, ತಿನ್ನುವುದೇ ಬದುಕು. ಅವನು ಯಾರೋ ಒಂದು ರಾಜಕುಮಾರ
ದಿನಕ್ಕೆ 15 ಸತಿ ವಾಂತಿ ಮಾಡಿಸ್ಕೊಂಡು, ಅಂದರೆ ವೈದ್ಯರಿಂದ ಔಷಧ ತಗೊಂಡು ವಾಂತಿ ಮಾಡಿಸ್ಕೊಂಡು ಮತ್ತೆ ತಿಂತಾ ಇದ್ದಂತೆ. ತಿನ್ನುವ ಹುಚ್ಚು ಎಷ್ಟಿತ್ತು ಅಂದರೆ ಹೊಟ್ಟೆ ತುಂಬಿ ಹೋಗ್ಬಿಡ್ತದಲ್ಲ, ಮುಂದೆ ತಿನ್ಲಿಕ್ಕಾಗೋದಿಲ್ಲ. ಏನು ಮಾಡೋದು? ವಾಂತಿ ಮಾಡ್ಕೊ. ಅದಕ್ಕೆ ಅವನು ಡಾಕ್ಟ್ರು, ವಾಂತಿ ಡಾಕ್ಟ್ರು. ಆ ಡಾಕ್ಟ್ರಿಗೆ ಒಂದೇ ಉದ್ಯೋಗ, ವಾಂತಿ ಮಾಡಿಸು. ವಾಂತಿ ಮಾಡಿದ ಮೇಲೆ ಮುಂದೆ ಏನು ಮಾಡೋದು? ಮತ್ತೆ ತಿನ್ನು ಹೋಗಿ ಅಂತ. ಇಂತಹ ಭೂಪತಿಗಳಿದ್ದಾರೆ, ಅವರು ಇದನ್ನು ಗಮನಿಸ್ಕೊಳ್ಬೇಕು. ಹಾಗಾಗಿ ಆಹಾರವು ಹೆಚ್ಚಾದರೆ, ಈಗ ಹೋಮ ಹವನಗಳು ನಡೀತಾ ಇರ್ತವೆ, ನೀವು ಗಮನಿಸ್ತೀರಿ. ನೀವು ಉದಾಹರಣೆಗೆ ಚಂಡಿ ಹವನ ಅಂತ ಅನ್ಕೊಳ್ಳಿ, ಪಾಯಸ ದ್ರವ್ಯ ಅಲ್ಲಿ. ಈ ಪಾಯಸವನ್ನು ನಾವು ಹಾಗೆ ಸುರಿತಾ ಹೋದರೆ, ಅಗ್ನಿಯನ್ನು ನೋಡ್ಕೊಳ್ಳದೆ ಪಾಯಸವನ್ನು ಹಾಕ್ತಾ ಹೋದರೆ ಅಗ್ನಿ ಆರ್ಯ ಹೋಗ್ಬಿಡ್ಬೋದು ಹೋಮದಲ್ಲಿ. ಹಾಗಾಗಿ ಮಧ್ಯೆ ಮಧ್ಯೆ ಕಟ್ಟಿಗೆಗಳನ್ನು ಹಾಕ್ತಾ, ಅದನ್ನು ಮುಟ್ಟಿಗೆ ಅಂತ ಕರೀತಾರೆ ಹೋಮದ ಭಾಷೆಯಲ್ಲಿ, ಅದನ್ನ ಮಧ್ಯೆ ಮಧ್ಯೆ ಹಾಕ್ತಾ ಅಗ್ನಿಯನ್ನು ಪ್ರಜ್ವಲಿತಗೊಳಿಸ್ತಾ ಹೋಮನ ಮಾಡ್ತಾ ಇರಬೇಕು, ಮುಂದುವರಿಸಬೇಕು. ಹೊರತು ಸುಮ್ಮನೆ ಹಾಕ್ತಾ ಬಂದ್ರೆ ಯಾತಕ್ಕೆ ಬರ್ತದೆ ಅದು? ಹಾಗಾಗಿ ತಿಂದಷ್ಟು ಒಳ್ಳೆಯದು ಅಲ್ಲ, ಖಂಡಿತ ಅಲ್ಲ. ಪ್ರಮಾಣ ತುಂಬಾ ಮುಖ್ಯ. ಎಷ್ಟು ನಾವು ಆಹಾರವನ್ನು ಸ್ವೀಕರಿಸಿದಾಗ ಅಗ್ನಿ ಅದು ಚೆನ್ನಾಗಿ ಉಳಿಲಿಕ್ಕೆ ಸಾಧ್ಯವೋ ಅಷ್ಟೇ ಆಹಾರವನ್ನು ಸ್ವೀಕರಿಸಬೇಕು. ಈಗ ಉಷಃಪಾನ ಅಂತ ಇದೆ. ಉಷಃಪಾನ ಅಂದ್ರೆ ಎದ್ದ ಕೂಡಲೇ ಮುಖಶುದ್ಧಿ, ಬಾಯಿಯನ್ನು ಶುದ್ಧಗೊಳಿಸಿದ ಬಳಿಕ ನೀರು ಕುಡಿಬೇಕು. ಎಷ್ಟು ಅಂದ್ರೆ ತನ್ನ ಬೊಗಸೆಯಲ್ಲಿ 8 ಬೊಗಸೆಯಾಗುವಷ್ಟು, ನೀರನ್ನು ಕುಡಿಬೇಕು ಎನ್ನುವ ಪದ್ಧತಿ ಇದೆ. ಅದ್ಯಾಕೆ ಅಂದ್ರೆ, ಆಹಾರ ಸಾಯಂಕಾಲ ಶಾಸ್ತ್ರ ಪ್ರಕಾರ ಹೋಗ್ಬೇಕು ಅಂತಂದ್ರೆ ಸಾಯಂಕಾಲದ ಸೂರ್ಯಾಸ್ತದ 1 ಗಂಟೆ ಕಳೆದು ಸೂರ್ಯಾಸ್ತವಾಗಿ ಆ ಸಮಯದಲ್ಲಿ ಆಹಾರ ತಗೊಳ್ಬೇಕು ಅಂತ ಲೆಕ್ಕ. ಸಂಜೆ ಆಹಾರವನ್ನು ಗೌಣವಾಗಿ ತಗೊಳ್ಬೇಕು, ಸ್ವಲ್ಪ ತಗೊಳ್ಬೇಕು, ತುಂಬಾ ತಗೊಳ್ಳೋದಲ್ಲ. ಅದಾಗಿ ಬೆಳಗಿನ ಜಾವ ಅಂದ್ರೆ ಸಾಕಷ್ಟು ಸಮಯ ಕಳೆದಿದೆ. ಆ ಅಗ್ನಿ ಆಹಾರವನ್ನು ಪೂರ್ತಿ ಭಸ್ಮ ಮಾಡಿ ಅಥವಾ ಆಹಾರವನ್ನು ಪೂರ್ತಿ ಜೀರ್ಣ ಮಾಡಿ ಮತ್ತೇನು ಸಿಗದೆ ಅದು ಉದ್ಬುದ್ಧವಾಗಿ ಜಾಗೃತವಾಗಿರ್ತದೆ. ಅದನ್ನು ಒಂದ್ಸರಿ ಶಾಂತಗೊಳಿಸ್ಕೊಳ್ಳೋದಕ್ಕೆ ಈ ಉಷಃಪಾನ ಅಂತ. ಆಹಾರ ಕೊಡಬಾರ್ದು, ಯಾಕೆಂದ್ರೆ ಕೊಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮಯ ಅಲ್ಲ ಅದು. ಆ ಸಮಯದಲ್ಲಿ ಕೊಡಬಾರ್ದು ಆಹಾರವನ್ನು. ಮತ್ತೇನು ಮಾಡೋದು ಅಂದ್ರೆ ನೀರು ಹಾಕು, ಸ್ವಲ್ಪ ಶಾಂತ ಮಾಡು ಅಂತ. ಇದನ್ನ ಯಾಕೆ ಹೇಳುದು ಅಂದ್ರೆ, ಈ ಅಗ್ನಿಯನ್ನು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋದು, ಸ್ವಲ್ಪ ಶಮನಗೊಳಿಸ್ಕೊಳ್ಳೋದು, ಜಾಗೃತಗೊಳಿಸ್ಕೊಳ್ಳೋದು, ಇಂಥದ್ದು ಬೇಕಾದಷ್ಟಿದೆ ಅಂತ. ತುಪ್ಪ ಮುಖ್ಯವಾಗಿರ್ತಕ್ಕಂಥ ಆಹಾರ ಪ್ರಪಂಚದಲ್ಲಿ ಭಾರತೀಯರ ದೃಷ್ಟಿಯಿಂದ ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥ ಆಹಾರ ಗೋವಿನ ಘೃತ. ಈ ಆಧುನಿಕರು, ಪಾಶ್ಚಾತ್ಯರು ಇವರೆಲ್ಲ ಯಾವುದನ್ನು ಬೇಡ ಅಂತ ಹೇಳ್ತಾರೋ, ತುಪ್ಪ ಅಂದ್ರೆ ಮಾರದೂರ ಹಾಡ್ತಾರವರು. ಎಮ್ಮೆ ತುಪ್ಪಕ್ಕೆ ಹಾಗೆ ಮಾಡ್ಬೋದು, ಅಥವಾ ಈ ಅಂಗಡಿಯಲ್ಲಿ ಸಿಗೋ ತುಪ್ಪಗಳಿಗೆ ಖಂಡಿತವಾಗಿ ಹಾಗೆ ಮಾಡ್ಬೋದು. ಯಾಕೆಂದ್ರೆ ಅದು ಏನೋ, ಅದರಲ್ಲಿ ಏನಿದೆಯೋ, ಅದು ಯಾವುದರಿಂದ ಬಂದಿದೆಯೋ ಆ ಭಗವಂತನೇ ಬಲ್ಲ ಅಂತ ಸ್ಥಿತಿ ಇರ್ತದೆ. ಯಾಕೆಂದ್ರೆ ಮಾಡಿದವ್ರಿಗೂ ಗೊತ್ತಿಲ್ಲ, ಯಾರ್ಯಾರ ಕೈ ದಾಟಿ ಬಂದಿದೆಯೋ ಅವರೆಲ್ಲ ತಮ್ಮ ಕಾಣಿಕೆಗಳನ್ನ ಹಾಕಿರ್ತಾರೆ ಅದಕ್ಕೆ. ಹಾಗಾಗಿ ಅದು ಏನೇನಾಗಿದೆಯೋ ಅದು. ಆದರೆ ಗೋಘೃತ ಏನಿದೆ, ಶುದ್ಧ ದೇಶೀ ಗೋವಿನ ತುಪ್ಪ ಏನಿದೆ, ಅದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬಾಹ್ಯವಾಗಿ ಕೂಡ ಅಗ್ನಿಗೆ ನೀವು ಅದನ್ನು ಹಾಕಿದರೆ ಅದು ಪ್ರಜ್ವಲತೆ ಕೊಡ್ತದೆ. ಅದು ನಮ್ಮ ಒಳಗೂ ಕೂಡ ಹಾಗೆ ತುಪ್ಪವನ್ನು ನೀವು ಬಳಸಿದರೆ ಅದು ಒಳಗೆ ಅಗ್ನಿ ಪ್ರಜ್ವಲಿತವಾಗುವುದಕ್ಕೆ ಅದು ಕಾರಣವಾಗ್ತದೆ, ಅಗ್ನಿಯ ಉದ್ಭವಕ್ಕೆ ಕಾರಣವಾಗ್ತದೆ. ಹಾಗಾಗಿ ಆಹಾರ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದುದು ಘೃತ ಅಂತ. ಹಾಗಾಗಿ ತುಪ್ಪವನ್ನೇ ತಿನ್ನುವಂಥದ್ದು ಅಥವಾ ತುಪ್ಪದಿಂದ ಸಂಸ್ಕಾರ ಮಾಡಿ. ಈಗ ಊಟ ಶುರು ಮಾಡುವಾಗ ಎಲೆಗೆ ಅಭಿಗಾರ ಮಾಡುವಂಥ ಪದ್ಧತಿ ಇದೆ. ಮೊದಲು ತುಪ್ಪ ಹಾಕು ಎಲೆಗೆ, ಆಮೇಲೆ ಆಹಾರ, ಅದ್ರ ಮೇಲೆ ಪುನಃ ತುಪ್ಪ, ಆಹಾರದ ಮೇಲೆ ಪುನಃ ತುಪ್ಪ. ತುಪ್ಪ ಹಾಕಲಿಕ್ಕೆ ಬಾರದ ಸಂಗತಿಗೆ ಮಜ್ಜಿಗೆ ಹಾಕಿರ್ತಾರೆ. ಸರಿಯಾದ ಆಹಾರ ಕ್ರಮದಲ್ಲಿ ಒಂದೋ ಮಜ್ಜಿಗೆ ಬೆದ್ದಿರಬೇಕು, ಮೊಸರು ಮಜ್ಜಿಗೆ ಬೆದ್ದಿರಬೇಕು, ಇಲ್ಲ ತುಪ್ಪ ಬೆದ್ದಿರಬೇಕು. ಇದೆರಡು ಅಲ್ಲದಿದ್ರೆ ಅದು ಯಾವುದೋ ಜಾತಿ ಬೇರೆ, ಅದು ನಮಗೆ ಒಳ್ಳೇದು ಮಾಡೋ ಜಾತಿ ಅಲ್ಲ. ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಬೇಯಿಸಿದ ಆಹಾರಕ್ಕೆ ತುಪ್ಪ ಬೀಳಲೇಬೇಕು, ಇಲ್ಲದಿದ್ದರೆ ಮಜ್ಜಿಗೆ ಬೀಳಬೇಕು. ಮಜ್ಜಿಗೆ ಬಿದ್ದರೂ ಕೂಡ ಆಗ್ಬೋದು. ತುಪ್ಪದ ನಂತರ ಸ್ಥಾನ ಬರ್ತದೆ ಮಜ್ಜಿಗೆಗೆ. ತುಪ್ಪದಷ್ಟು ಉತ್ಕೃಷ್ಟವಾಗಿರತಕ್ಕಂಥದ್ದಲ್ಲ. ತುಪ್ಪಕ್ಕೆ ಸಂಸ್ಕಾರ ಹೆಚ್ಚು. ಗೋವು ಹುಲ್ಲನ್ನು ಸ್ವೀಕಾರ ಮಾಡಿ ತನ್ನೊಳಗೆ ತನ್ನ ಅಗ್ನಿಯಲ್ಲಿ ಆ ಹುಲ್ಲನ್ನು ಬೇಯಿಸಿ ಅದನ್ನು ಹಾಲಾಗಿ ಮಾರ್ಪಡಿಸ್ತದೆ. ಗೋವಿನ ಪವಿತ್ರ ಶರೀರದಲ್ಲಿ ಹಾದು ಬಂದ ಮೇಲೆ ಹಾಲಾದಾಗ ಬಹಳ ಗುಣ ಇದೆ ಅದರಲ್ಲಿ. ಹಾಲಿಗೆ ಮತ್ತೆ ಸಂಸ್ಕಾರ, ಹೆಪ್ಪಿಟ್ಟು ಸಂಸ್ಕಾರ, ಅದು ಬೆಣ್ಣೆ ಆಯಿತು, ಅದು ಮೊಸರಾಯಿತು. ಮೊಸರಿಗೆ ಮತ್ತೆ ಮಥನದ ಸಂಸ್ಕಾರ, ಅದು ಬೆಣ್ಣೆ ಆಯಿತು. ಬೆಣ್ಣೆಗೆ ಮತ್ತೆ ಅಗ್ನಿ ಸಂಸ್ಕಾರ, ತುಪ್ಪವಾಯಿತು. ಇಷ್ಟು ಸಂಸ್ಕಾರ ಬೇರೆ ಯಾವುದಕ್ಕೂ ಆಗಿರೋದಿಲ್ಲ. ಹಾಲು ಒಂದು ಹೊತ್ತು ಉಳಿಯೋದಿಲ್ಲ, ಮೊಸರು ಒಂದು ಹೊತ್ತು ಉಳಿಬೋದು, ಆಮೇಲೆ ಬೆಣ್ಣೆ ಒಂದು ವಾರ ಉಳಿಬೋದು, ತುಪ್ಪ ಶತವರ್ಷವೂ ಉಳಿಬೋದು. 100 ವರ್ಷ ಕಳೆದ್ರೆ ಆ ತುಪ್ಪಕ್ಕೆ ಭಯಂಕರವಾದ ಶಕ್ತಿ, ಭಯಂಕರ ಅಂದ್ರೆ ಒಳ್ಳೆಯ ಅರ್ಥ ಹೇಳ್ತಾ ಇರುವಂಥದ್ದು ನಾವಿಲ್ಲಿ, ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರ್ತದೆ. ಯಾವ ರೋಗಕ್ಕೂ ಕೂಡ ಅದು ಗುಣಕಾರಿಯಾಗಬಲ್ಲದು ಎಂಬಂಥ ಯೋಗ್ಯತೆ ಆ ತುಪ್ಪಕ್ಕೆ ಬರುತ್ತದೆ. ಹಾಗಾಗಿ
ತುಪ್ಪಕ್ಕೆ ಅಂತ ಒಂದು ಶಕ್ತಿ ಇದೆ, ಅದು ಅಗ್ನಿಯನ್ನು ಪ್ರಜ್ವಲಿತಗೊಳಿಸ್ತಕ್ಕಂಥದ್ದು. ಹಾಗೆ ತುಪ್ಪ ಅಥವಾ ತುಪ್ಪದಿಂದ ಸಂಸ್ಕೃತವಾಗಿರ್ತಕ್ಕಂಥದ್ದು, ಕೊನೆ ಪಕ್ಷ ಗವ್ಯದಿಂದ, ಈಗ ಹಾಲಾಗಲಿ, ಮೊಸರಾಗಲಿ, ಬೆಣ್ಣೆಯಾಗಲಿ, ಮಜ್ಜಿಗೆಯಾಗಲಿ, ಇದರಿಂದ ಸಂಸ್ಕಾರಗೊಂಡಿರ್ತಕ್ಕಂಥದ್ದು. ಅಗ್ನಿ ಗೋವೆಂಬುದು ಅಂತ ಒಂದು ಅಗ್ನಿಸ್ಥಾನ, ಅದು ಅಲ್ಲಿ ಅಗ್ನಿಯ ಸಾಕ್ಷಾತ್ ಸನ್ನಿಧಿ ಇದೆ, ಅಲ್ಲಿಂದ ಬಂದಿದೆ ಅಂದ್ರೆ ಸ್ವಲ್ಪ ಅಗ್ನಿಗೆ ಅದು ಹಿತವಾಗಿರ್ತದೆ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಅಂತ. ಏನಂದ್ರೆ ನೀವೇನು ಕೊಡ್ತೀರಿ ಮತ್ತು ಎಷ್ಟು ಕೊಡ್ತೀರಿ ನೋಡಿ ಕೊಡಿ. ಈಗ ನಿನ್ನೆ ಆಹಾರ ಕೊಟ್ಟರೆ, ನಿನ್ನೆ ಬೇಯಿಸಿದ ಅನ್ನವನ್ನು ಕೊಟ್ಟರೆ ಅದು ಅಗ್ನಿಯನ್ನು ಆರಿಸಲಿಕ್ಕೆ ಕಾರಣ ಆಗ್ತದೆ, ಅಗ್ನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತದೆ. ನಾವು ಅದನ್ನು ಗುರು ಅಂತ ಕರಿತೇವೆ. ಈ ಗುರು ಎನ್ನುವ ಆಹಾರವೆಲ್ಲವೂ ಕೂಡ, ಗುರು ಅಂದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಒಳ್ಳೆಯ ಅರ್ಥವೇ ಇರುವಂಥದ್ದು. ಇದೊಂದು ಜಾಗದಲ್ಲಿ ಅಂತ ಒಳ್ಳೆಯ ಅರ್ಥ ಇಲ್ಲ ಅದಕ್ಕೆ. ಆಹಾರ ಗುರುವಾದರೆ ಅದು ಸುಲಭವಾಗಿ ಜೀರ್ಣ ಆಗೋದಿಲ್ಲ ನೋಡಿ, ಅದೇ ಗುರು ಅಂದ್ರೆ ಅದು ಅಗ್ನಿಗೆ ಹಿತವಲ್ಲ. ಹಾಗಾಗಿ ಆದಷ್ಟು ಗುರುವಾದ ಆಹಾರವನ್ನು ಬಳಸಬಾರ್ದು, ಅಥವಾ ಗುರುವಾದ ಆಹಾರವನ್ನು ಮಿತವಾಗಿ ಬಳಸಬೇಕು. ಮಿತವಾಗಿ ಬಳಸಿದಾಗ ಗುರುವಲ್ಲದು. ಈಗ ಉದಾಹರಣೆಗೆ ಕರಿದ ತಿಂಡಿಗಳು ಅಂತ ಅನ್ಕೊಳ್ಳಿ ನೀವು, ಅದು ಬಿಸಿ ಇದ್ದಾಗ ಬಳಸಿದರೆ, ಮಿತವಾಗಿ ಬಳಸಿದರೆ ಅದು ಹಾಳಲ್ಲ. ಏನು ಅದು ಯಾವುದೋ ಯಾವತ್ತೋ ಮಾಡಿದ್ದನ್ನು ಯಾವತ್ತೋ ಬಳಸಿದರೆ, ಎಷ್ಟೊತ್ತಿಗೆ ಮಾಡಿ ಎಷ್ಟೊತ್ತಿಗೆ ಬಳಸಿದರೆ, ಅಂದರೆ ಅಗ್ನಿಯ ಬಿಸಿ ಪೂರ್ತಿ ಆರಿ ಹೋದ್ಮೇಲೆ, ಬಿಸಿ ಅಂದರೆ ಅಗ್ನಿ ಅದು. ಈ ಕರೆದಿದ್ದು ಬಿಸಿ ಇದ್ದಾಗ ಅಂದರೆ ಇನ್ನೂ ಅಗ್ನಿ ಸಾನ್ನಿಧ್ಯ ಇದೆ ಅಲ್ಲಿ, ಆಗ ಜೀರ್ಣಕ್ಕೆ ತುಂಬ ಸುಲಭ. ಅದು ತಣಿದು ಹೋದ ಮೇಲೆ ಜೀರ್ಣಕ್ಕೆ ಸುಲಭ ಅಲ್ಲ. ತಣಿದು ಹೋಗಿರ್ತಕ್ಕಂಥ ಯಾವುದಾದ್ರೂ ಕೂಡ ಜೀರ್ಣಕ್ಕೆ ಸುಲಭ ಅಲ್ಲ. ಹಾಗಾಗಿ ಅಗ್ನಿಯ ಹಿತವನ್ನು ನಾವು ಗಮನಿಸಿಕೊಂಡು ಆಹಾರ ಸೇವನೆ ಮಾಡಬೇಕು ಹೊರತು ಅದನ್ನು ಮರೆತು ಆಹಾರ ಸೇವನೆ ಮಾಡಬಾರದು. ಅದು ತಪಸ್ಸು. ಹಿತ ಮಿತ ಮೇಧ್ಯಾಶನಂ ತಪಃ. ಹಿತವಾದುದನ್ನು ತಿನ್ನು, ಹಿತವಾದುದನ್ನು ಮಿತವಾಗಿ ತಿನ್ನು, ಹಿತವಾದುದನ್ನು ಮಿತವಾಗಿ ಸಕಾಲದಲ್ಲಿ ತಿನ್ನು, ಪವಿತ್ರವಾಗಿಸಿಕೊಂಡು ತಿನ್ನು ಎಂಬುದಕ್ಕೆಲ್ಲ ಅರ್ಥ ಏನು ಅಂದರೆ, ಇದನ್ನು ಬಹಳ ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳಿದರೆ, ನಿನ್ನ ಹೊಟ್ಟೆಯ ಒಳಗಿನ ಅಗ್ನಿಯನ್ನು ಜೋಪಾನ ಮಾಡು. ಅದು ಸೋಪಾನ, ನಿನಗೆ ಮುಕ್ತಿಗೆ ಸೋಪಾನ, ಸುಖವಾದ ಜೀವನಕ್ಕೆ ಸೋಪಾನ. ಅದು ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ. ಅಗ್ನಿಮಿಚ್ಛಧ್ವಂ ಭಾರತ ನಮ್ಮ ಶ್ರೀಮಠದ ಧ್ಯೇಯವಾಕ್ಯ ಅದು. ಅದು ತೈತಿರಿಯ ಅರಣ್ಯಕದಲ್ಲಿ ಬರ್ತಕ್ಕಂಥದ್ದು. ಅಗ್ನಿಮಿಚ್ಛಧ್ವಂ ಭಾರತ, ಭಾರತರೇ ಅಗ್ನಿಯನ್ನು ಬಯಸಿ, ನಿಮ್ಮೊಳಗಿನ ಅಗ್ನಿಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಅದು ಹಿತವಾಗಿ ಮಿತವಾಗಿ ಚೆನ್ನಾಗಿರೋದನ್ನು ಬಯಸಿ ಅಪೇಕ್ಷೆ ಪಡಿ ಎಂಬುದಾಗಿ. ಉತ್ತಿಷ್ಠತ ಮಾ ಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತಾಹ ಎಂಬ ವೇದವಾಕ್ಯ ಆತ್ಮಾಗ್ನಿಗೆ ಹೇಗೆ ಅನ್ವಯ ಆಗ್ತದೋ, ಆತ್ಮಾಗ್ನಿಯದೇ ಮುಂದಿನ ರೂಪ ಆತ್ಮಜ್ಯೋತಿ. ನಮ್ಮೊಳಗಿನ ಪರಮಾತ್ಮ ಜ್ಯೋತಿ, ಪರಮಾತ್ಮನ ಬೆಳಕು ಏನಿದೆ ಅದರದ್ದೇ ಮುಂದಿನ ರೂಪ ಉದರಾಗ್ನಿ. ಹೃದಯಾಗ್ನಿಯ ಮುಂದಿನ ರೂಪ ಉದರಾಗ್ನಿ. ಅದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಹಾಳಾಗಿ ಹೋದರೆ ಎಲ್ಲವೂ ಹಾಳಾಗಿ ಹೋಯಿತು. ಅಗ್ನಿಯೊಂದು ಹಾಳಾದರೆ, ಉದರದ ಅಗ್ನಿಯೊಂದು ಹಾಳಾದರೆ ಮತ್ತೆ ಯಾವುದೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಳೆ ಕಾಲದಲ್ಲಿ, ಈಗಿನ ಕಾಲದಲ್ಲೂ ಹಾಗೆ ಇರ್ಬೋದು, ವೈದ್ಯರುಗಳು ರೋಗಿ ಬಂದ ಕೂಡಲೇ ಮೊದಲು ಕೇಳೋದು ಹಸಿವು ಹೇಗಿದೆ, ಹಸಿವು ಹೇಗಿದೆ. ಹಸಿವು ಸರಿ ಇದ್ರೆ ಅವನು ಜೀವಂತ ಇದ್ದಾನೆ ಅಂತ ಅರ್ಥ. ಹಸಿವು ಸರಿ ಇದ್ರೆ, ಚೆನ್ನಾಗಿದ್ರೆ ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಹಸಿವು ಚೆನ್ನಾಗಿದ್ರೆ ಸಣ್ಣಪುಟ್ಟ ಹೆಚ್ಚು ಕಡಿಮೆ ಇದ್ರೂ ಕೂಡ ಸರಿ ಮಾಡಬಹುದು ಅಂತ ಅರ್ಥ. ಹಸಿವು ಹೋದ್ರೆ ಹಸಿವನ್ನು ಸರಿ ಮಾಡಿದ ಹೊರತು ಬೇರೆ ಯಾವುದನ್ನು ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಸಿವು ಅನ್ನೋದು ಅಗ್ನಿಯದ್ದೇ ಒಂದು ಅಭಿವ್ಯಕ್ತಿ, ಅಗ್ನಿಯದ್ದೇ ಒಂದು ತಾಪ ಅದು. ಹಾಗಾಗಿ ಈ ಅಗ್ನಿಯನ್ನು ಎಬ್ಬಿಸಿಕೊಂಡು, ಈ ಅಗ್ನಿಯಲ್ಲಿ ಸಮಸ್ತ ಶರೀರವನ್ನು, ನಮ್ಮ ಇಡೀ ದೇಹ ಧಾತುಗಳನ್ನು ಅದರ ಬಿಸಿಯಲ್ಲಿ ಬೇಯಿಸಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ? ತಪಸ್ಸಿನಿಂದ ಪವಿತ್ರರಾಗೋದು ಅಂದ್ರೆ ಹೀಗೆ ಅಂತ. ತಪಸ್ವಿಗಳು ಅಂತ ಕೈ ಮುಗಿತೇವೆ, ನಾವು ಗೌರವ ಕೊಡ್ತೇವೆ, ನಮಸ್ಕಾರ ಮಾಡ್ತೇವೆ, ಪೂಜ್ಯ ಭಾವನೆಯಿಂದ ನೋಡ್ತೇವೆ. ಯಾಕೆ ಅಂದ್ರೆ ತಪಸ್ಸಿನ ಮೂಲಕ ತನ್ನೊಳಗಿನ ದೋಷಗಳನ್ನು ಸುಟ್ಟುಕೊಂಡವನು, ತಪಸ್ಸಿನ ಮೂಲಕವಾಗಿ ನಿರ್ಮಲನಾದವನು, ಶುದ್ಧನಾದವನು. ಇದು ಬೇಕು ಬೇಡ, ಇದು ಯಾರೋ ಕೆಲವರಿಗೆ ಅಂತಲ್ಲ, ಇದು ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಒಂದು ಪ್ರಮಾಣದಲ್ಲಿ ಆದರೂ ಇದು ಅಗ್ನಿ ಸರಿ ಇಲ್ಲದೆ ಇದ್ದರೆ ಅವನು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಜೀವನ ಮಾಡೋದಕ್ಕಂತೂ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಉದಾಹರಣೆಗೆ ಮಾಂಸ ಇದೆ, ಮಾಂಸದ ಬಗ್ಗೆ ಯಾಕೆ ಬೇರೆ ರೀತಿಯ ಮಾತುಗಳನ್ನು ಹೇಳಿದ್ರು ಅಂದ್ರೆ, ಅದು ಮಾಂಸ ಎಷ್ಟು ಯಾವ ಪ್ರಮಾಣದಲ್ಲಿ ಗುರು ಅಂದ್ರೆ ಅದು ಅಗ್ನಿಯನ್ನ ಅದು ಹಾಳು ಮಾಡ್ತದೆ ಅಂತ.
ಅಗ್ನಿ ಚೆನ್ನಾಗಿರ್ಲಿಕ್ಕೆ ಬಿಡೋದಿಲ್ಲ ಅಂತ. ಇಡೀ ವಾರ ಮಾಂಸ ಸೇವನೆ ಮಾಡೋರು ಇರ್ತಾರೆ, ವಾರದ ಪ್ರತಿದಿನವೂ ಕೂಡ ಮಾಂಸ ಬೇಕು ಅಂತ. ಅವರ ಅಗ್ನಿಯ ಕಥೆ ಏನು, ಏನಾಗಬೇಕು ಅದು ಅಂತ. ಮಾಂಸದಲ್ಲಿ ಇನ್ನೂ ಅನೇಕ ದೋಷಗಳಿದೆ. ಹಿಂಸೆಯಿಂದ ಬರ್ತಕ್ಕಂಥದ್ದು, ಹಿಂಸೆ ಅನ್ನೋದು ಪಾಪ, ಆ ಪಾಪ ಆಹಾರದಲ್ಲಿದೆ, ಇಂಥದ್ದೆಲ್ಲ ಇದೆ. ಅದರ ಜೊತೆಯಲ್ಲಿ ಅದರ ಗುರುತ್ವ ಇದೆಯಲ್ಲ, ಅದು ಭಾರಕಾರಿ, ಅದು ಜೀರ್ಣಕಾರಿ ಅಲ್ಲ, ಅದು ತುಂಬ ಪ್ರತಿಕೂಲ ಪರಿಣಾಮವನ್ನು ದೇಹದ ಮೇಲೆ ಮತ್ತು ಪ್ರಕೃತಿಯ ಮೇಲೆ ಬೀರ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನು ಗಮನಿಸ್ಕೊಂಡು ವ್ಯವಹರಿಸಬೇಕು. ಹಾಗಾಗಿ ಈ ಆಹಾರದಲ್ಲಿ ಒಂದು ಶಿಸ್ತಾಗಿರ್ತಕ್ಕಂಥದ್ದು. ಎಷ್ಟು ಸತಿ ಬೇಕು ಆಹಾರ? ಬೆಳಗ್ಗೆ, ಮಧ್ಯಾಹ್ನ ಮೇಲೆ, ಸಾಯಂಕಾಲ, ರಾತ್ರಿ. ಮಧ್ಯೆ ಎಲ್ಲ ಸಂಬಂಧ ಇಲ್ಲ. ಸ್ವಲ್ಪ ಬಾಯಿ ಹಾಕೊಳ್ಳೋದು ಏನಾದ್ರು ಅದೆಲ್ಲ ಬಿಟ್ಟು ಈ ವ್ಯವಹಾರ. ಬೆಳಿಗ್ಗೆ 5:05ವರೆಗೆ ಒಂದು ತಿಂಡಿ ಹಾಗೆ ಮಾಡಿದ್ರು ಹೇಳಿದ್ದಾರೆ. ತಿಂದು ಕೆಲಸಕ್ಕೆ ಹೋಗುವಂಥದ್ದು, ಯಾವ್ದಾದ್ರು ಕೆಲಸಗಳಿಗೆ ಹೋಗುವಂಥದ್ದು. ಆಮೇಲೆ 7 ಗಂಟೆಗೆ ಮತ್ತೊಂದು ತಿಂಡಿ, ಅದ ನಂತರ 10 ಗಂಟೆಗೆ ಚಾ, 12-1 ಗಂಟೆಗೆ ಊಟ ಅಂತೂ ಹೇಗೂ ಆಯ್ತು. ಮಧ್ಯಾಹ್ನ ಮೇಲೆ ಬಾಯಿ ಬಡೆ ಅನ್ನೋ ಶಬ್ದ ಕೆಲವು ಕಡೆ ಚಾಲ್ತಿಯಲ್ಲಿದೆ, ಅದು ಬೇಕಾಗ್ತದೆ, ಅದು ಕರೆದಿದ್ದೇ ಬೇಕಾಗ್ತದೆ ಅದಕ್ಕೆ. ರಾತ್ರಿ ಊಟ, ಮತ್ತೆ ಇನ್ನೂ ರಾತ್ರಿ ಆದ್ಮೇಲೆ ಮತ್ತೆ ಹಾಲು ಮತ್ತೊಂದು ಅದು ಕುಡಿಲೇಬೇಕಾಯ್ತು. ಇದೆಲ್ಲ ಬದುಕುವ ಲಕ್ಷಣ ಅಲ್ಲ, ಚೆನ್ನಾಗಿ ಬದುಕುವ ಲಕ್ಷಣ ಅಲ್ಲ. ಆ ಜನಪ್ರಿಯವಾದ ಪ್ರಸಿದ್ಧವಾದ ಗಾದೆಯನ್ನು ಇನ್ನೊಮ್ಮೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. 1 ಹೊತ್ತು ಉಂಡರೆ ಯೋಗಿ, 2 ಹೊತ್ತು ಉಂಡರೆ ಭೋಗಿ, 3 ಹೊತ್ತು ಉಂಡರೆ ರೋಗಿ, 4 ಹೊತ್ತು ಉಂಡ್ರೆ 4 ಜನ ಸರಿ ಎತ್ಕೊಂಡು ಹೋಗಿ. ನಮಗೆ 3 ಹೊತ್ತು ಬೇಕೇ ಬೇಕು ಅಂತ ಆಗಿಬಿಟ್ಟಿದೆ. ಮಿನಿಮಮ್ 3 ಹೊತ್ತು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇಲ್ಲಿದ್ರೆ ಹೇಗೆ ಅಂತ. ಆದರೆ ಶಾಸ್ತ್ರವೂ ಅನುಮತಿ ಕೊಡೋದು 2 ಹೊತ್ತಿಗೆ. ಈ ಗಾದೆ ಕೂಡ ಹಾಗೆ. ಗಾದೆ ಯಾರು ಅನುಭವಿಗಳ ಕಡೆಯಿಂದ ಬಂದಿರತಕ್ಕಂಥದ್ದು ನೋಡಿ, ಅದು ಹೇಳೋದು ಹಾಗೆ ಅಂತ. 1 ಹೊತ್ತು ಶ್ರೇಷ್ಠ, ಯೋಗಿ ಆಗ್ತಾನವನು. ಹಗಲು ಮಾತ್ರ ಆಹಾರ ಸ್ವೀಕಾರ ಮಾಡ್ತಕ್ಕಂಥವನು ಯೋಗಿ ಆಗ್ತಾನೆ. ಯಾಕೆಂದ್ರೆ ರಾತ್ರಿ ಆಹಾರ ಸಂಸಾರಕ್ಕಿರುವಂಥದ್ದು, ಹಗಲ ಆಹಾರ ಅಧ್ಯಾತ್ಮಕ್ಕೆ ಇರತಕ್ಕಂಥದ್ದು, ಒಂದು ಪರಮಾರ್ಥಕ್ಕೆ ಒಂದು ಸಂಸಾರಕ್ಕೆ ಇರತಕ್ಕಂಥದ್ದು. ಆ ಆಹಾರ ಕಡಿಮೆ ಮಾಡಿದವನು ಪರಮಾರ್ಥಕ್ಕೆ ತಾನು ಕೊಟ್ಕೊಂಡವನು ಯೋಗಿ ಆಗ್ತಾನೆ. ಯಾಕೆಂದ್ರೆ ಅಗ್ನಿ ಮತ್ತಷ್ಟು ಜಾಗೃತವಾಗಿ ಭೋಗಾಂಶವನ್ನು ಸುಟ್ಟು ಹಾಕಿಬಿಡ್ತದೆ. ಅದು ಅವನು ಮತ್ತು ಯೋಗಿ ಆಗಿರ್ಲಿಕ್ಕೆ ಯೋಗವನ್ನು ಕೊಡ್ತದೆ, ಸಹಾಯವನ್ನು ಮಾಡ್ತದೆ ಅದು. ಇನ್ನು 2 ಹೊತ್ತು ಅಡ್ಡಿ ಇಲ್ಲ. ಲೋಕ ಸಾಮಾನ್ಯರು 2 ಹೊತ್ತು ಊಟ ಮಾಡಬೇಕು. ಒಂದು ಹಗಲು, ಹಗಲು ಒಮ್ಮೆ, ರಾತ್ರಿ ಒಮ್ಮೆ. ಇನ್ನೊಂದ್ಸರಿ ಹೇಳ್ತೇವೆ, ಹಗಲು ಒಮ್ಮೆ ಅಂದ್ರೆ ಒಂದೇ ಸಾರಿ ಅಂತ, ರಾತ್ರಿ ಒಮ್ಮೆ ಅಂತ. ಹಗಲಿನ 2ನೇ ಯಾಮ, ಅದರ 2ನೇ ಭಾಗ, ಒಂದು ಸುಮಾರು 11 ಗಂಟೆಯಿಂದ 12 ಮಧ್ಯ ಬರತಕ್ಕಂಥ ಸಮಯ ಇದೆ. ಆ ಸಮಯದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡಿದರೆ ಸಾಯಂಕಾಲದ ಮೊದಲ ಯಾಮದಲ್ಲಿ ಸೂರ್ಯಾಸ್ತವಾಗಿ 1 ಗಂಟೆ ಕಳೆದು ಇನ್ನೊಂದು ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು. ಸಾಯಂಕಾಲದ ಮೊದಲ ಯಾಮದ ಮೊದಲ ಪೂರ್ವಾರ್ಧ, ಸೂರ್ಯಾಸ್ತವಾಗಿ 1.5 ಗಂಟೆ ಅಂದರೆ 1 ಗಂಟೆ ಕಳಿಬೇಕು, ಸಂಧ್ಯಾಕಾಲ ಕಳಿಬೇಕು. ಕಳೆದ ಬಳಿಕ ಅರ್ಧ ಗಂಟೆ ಇದೆಯಲ್ಲ, ಈ ಸಮಯ ಆಹಾರಕ್ಕಿರ್ತಕ್ಕಂಥ ಸಮಯ. ಈ 2 ಹೊತ್ತು ಆಹಾರ ಸ್ವೀಕಾರ ಮಾಡ್ತಕ್ಕಂಥವನು ಅವನು ಒಳಗೂ ಹೊರಗೂ ಅನುಕೂಲವಾಗಿ ಬಾಳಬಹುದು. ಆತ್ಮಜೀವನ, ಸಂಸಾರ ಜೀವನ ಎರಡಕ್ಕೂ ಅನುಕೂಲ ಇದೆ. ಹಾಗಾಗಿ ಅವನಿಗೆ ಇಹವೂ ಇದೆ, ಪರವೂ ಇದೆ. ಹಾಗೆ ಬದುಕೋದಾದ್ರೆ 2 ಹೊತ್ತು ಊಟ, 3 ಹೊತ್ತು ರೋಗಕ್ಕೆ ಆಹ್ವಾನ, 4 ಹೊತ್ತು ಮೃತ್ಯುವಿಗೆ ಆಹ್ವಾನ. ನೀವು 4ನೇ ಸತಿ ಊಟ ಮಾಡ್ತಾ ಇದ್ದೀರಿ ಅಥವಾ ಆಹಾರ ತಗೊಳ್ತಾ ಇದ್ದೀರಿ ಅಂದ್ರೆ ಮೃತ್ಯುವಿಗೆ ಬಾ 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 ಅಂತ ಕರಿತಾ ಇದ್ದೀರಿ ಅಂತ ಅರ್ಥ. ಮೃತ್ಯುವಿಗೆ ಆಮಂತ್ರಣ ಕೊಡ್ತಾ ಇದ್ದೀರಿ ಅಂತ ಅರ್ಥ. ನಮ್ಮ ಪಾಲಿಗೆ ಅಂತ ಇಷ್ಟು ಆಹಾರ ಭಗವಂತ ಇಟ್ಟಿದಾನಲ್ಲ, ಒಂದು ಅನ್ನದ ರಾಶಿ, ಅನ್ನ ಪರ್ವತ, ಇವನಿಗೆ ಇಷ್ಟು ಅಂತ ಇಟ್ಟಿದಾನಲ್ಲ. ಬೇಗ ತಿಂದು ಖಾಲಿ ಮಾಡೋನು ಬೇಗ ಹೋಗ್ತಾನೆ. ಹಾಗಾಗಿ ಆಹಾರದಲ್ಲಿ ಮಿತಿ ಅಂದ್ರೆ ಅಳತೆ ಅಂತ ಅರ್ಥ. ಮಿತಿ ಅಂದ್ರೆ ಕಡಿಮೆ ಅಂತ ಅರ್ಥ ಅಲ್ಲ. ಅಗತ್ಯಕ್ಕಿಂತ ಕಡಿಮೆ ಅದು ಕೂಡ ತಪ್ಪಾಗ್ತದೆ, ಅದಲ್ಲ. ಎಷ್ಟು ಬೇಕು ಅಷ್ಟು ದೇಹಧಾರಣೆಗೆ, ದೇಹವು ಚೆನ್ನಾಗಿರ್ಲಿಕ್ಕೆ ಎಷ್ಟು ಬೇಕು ಅಷ್ಟು. ಏನು ಹಾಗಂತೀರಿ, ದೇಹವು ಚೆನ್ನಾಗಿರ್ಲಿಕ್ಕೆ ಅಂದ್ರೆ ಹಾಗಾದ್ರೆ ಹೊಟ್ಟೆ ತುಂಬ ಊಟ ಮಾಡಿಬಿಡುವ ಅಂದ್ರೆ, ನೋಡಿ, ದೇಹವು ಚೆನ್ನಾಗಿರ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಅಂತ ಹೇಳಿರ್ತಕ್ಕಂಥದ್ದು. ಚೆನ್ನಾಗಿರ್ಲಿಕ್ಕೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ತಿಂದ್ರೆ ಚೆನ್ನಾಗಿರೋದಿಲ್ಲ ಶರೀರ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿತಿ ಮೀರಿದ ಆಹಾರ ಅಥವಾ ಮಿತಿಗಿಂತ ಹಿಂದಿರ್ತಕ್ಕಂಥ ಆಹಾರ ಅದು ಅಗ್ನಿಯನ್ನು ಹಾಳು ಮಾಡ್ತದೆ. ಅಗ್ನಿ ಹಾಳಾದ್ರೆ ಎಲ್ಲವೂ ಹಾಳಾಗ್ತದೆ, ಇಡೀ ನಮ್ಮ ಬದುಕೆ ಸರ್ವನಾಶವಾಗ್ತದೆ. ಅಗ್ನಿ ಸಂರಕ್ಷಣೆಯೇ ತಪಸ್ಸೇ ಬದುಕು, ಉತ್ತಮ ಜೀವನಕ್ಕೆ ಅದು ಸೋಪಾನ.